ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತು ಸಾಯಂಕಾಲ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತಿನ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಎಲ್ಲ ಕೆಲಸ ಆಗೈತಿ. ದೀಪ ಹಚ್ಚಿದೆ, ದೀಪ ಹಚ್ಚಿ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡೆ. ನಮ್ಮ ನವ್ಯ ಇಲ್ಲಿ ಕುಂತಾವ್ರಿ, ಫುಲ್ ಸುಸ್ತಾಗಿ ಪಾಪ ಕೆಲಸ ಮಾಡಿ ರಂಗೋಲಿ ಹಿಂಗೆ ಹಾಕಿನಿ. ಸಿಂಪಲ್ಲಾಗಿ ಹಾಕಿ ಪೂಜೆ ಮಾಡಿಕೊಂಡೆ. ಯಾಕಂದ್ರೆ ನೀನು ಎಗ್ ತಿಂದಿದ್ವಲ್ಲ, ಬೆಳಿಗ್ಗೆ ಎದ್ದು ಎಲ್ಲ ಸ್ವಚ್ಛಗೆ ಒರೆಸಿ ಫುಲ್ ಎಲ್ಲ ಕಸ ಗುಡಿಸಿ, ಮೆಟ್ಲೆಲ್ಲ ಕಸ ಗುಡಿಸಿ ಒರೆಸಿ ರೆಡಿ ಮಾಡಿ ಇಟ್ಟಿದ್ದೆ ಬೆಳಿಗ್ಗೆ. ಬಟ್ ರಂಗೋಲಿಯನ್ನು ಹಾಕೋಕ್ಕಾಗಿರಲಿಲ್ಲ, ಯಾಕಂದ್ರೆ ಹಿಂದಿನ ದಿವಸ ಮೊಟ್ಟೆ ತಿಂದಿದ್ವಿ. ಅದಕ್ಕೆ ತಲೆಗೆ ಎಣ್ಣೆ ಬೇರೆ ಹಾಕ್ಕೋಬೇಕಾಗಿತ್ತು, ಕೆಲಸ ಬೇರೆ ಇದ್ದು ಬೇಗ ಸ್ನಾನ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಮಾಡಿದೆ, ಮಧ್ಯಾಹ್ನ ಮಾಡಿ ಸಾಯಂಕಾಲ ಎಲ್ಲ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ಈಗ ನಾನು ಅಕ್ಕಿ ರುಬ್ಬಬೇಕು, ಅಕ್ಕಿ ರುಬ್ಬಿ ಇಡಬೇಕು. ದೋಸೆಗೆ ನೆನೆ ಹಾಕಿದ್ದೆ, ನೆನೆದಾವು ಚಲೋತ್ನಾಗ ರುಬ್ಬಬೇಕು. ನಮ್ಮ ಮನೆಯವರು ಕೇಕ್ ತಂದಾರ, ಕೇಕ್ ತಿನ್ಬೇಕು. ಈಗ ಎರಡು ಕೇಕ್ ಬೇಕು. ಚಾ ಕಾಸಂಗಿಲ್ಲ ಅಂತ ಇದನ್ನು ಆಪಲ್ ಇದ್ದು ಎರಡು ಮನೆ ಹಬ್ಬದಾಗ ತಂದಿದ್ದು ಆಪಲ್ದು ಮಿಲ್ಕ್ ಶೇಕ್ ಮಾಡೋಕತ್ತಾಳಕ್ಕೆ. ನಾವು ಕೇಕ್ ತಿಂತೀವಿ. ಕೇಕ್ ಬಂದಮೇಲೆ ತಿಂತ. ಈಗ ನಾನು ನವ್ಯ ತಿಂತೀವಿ. ಅದಿಲ್ಲ ನವ್ಯ? ಹಾಂ, ಕೇಕ್ ತಿನ್ನೋಣ? ತಿಂತೀಯಾ? ಕೇಕ್ ತಿಂತೀಯ? ಅಕ್ಕಿಗೆ ಒಂಚೂರು ಎಣ್ಣೆ ಹಾಕಿನಿ. ಟಿ ಶರ್ಟ್ ಹಾಕಕತ್ತೀನಿ, ಯಾಕಂದ್ರೆ ಶೆಕೆ. ಅದಕ್ಕೆ ಇವು ಟಿ ಶರ್ಟ್ ಹಾಕಿದ್ರೆ ಒಂದು ಸ್ವಲ್ಪ ಫ್ರೀ ಆಗಿರ್ತೈತೆ ಅಂಥೇಳಿ ಟಿ ಶರ್ಟ್ ಹಾಕಕತ್ತೀನಿ. ಈಗ ಅಕ್ಕಿಗೆ ಕಣ್ಣು ನೋಡಿ, ಮಧ್ಯಾಹ್ನ ಮನಗಿಸಿದ್ರೆ ಮಕ್ಕೊಂಡಿಲ್ಲ. ಈಗ ಕಣ್ಣು ಮ್ಯಾಕ್ ಮಾಡಿಕೊಂಡು ತಲೆ ಇಟ್ಕೊಂಡು ಹಿಂಗೆ ನೋಡ್ರಿ, ನಿದ್ದೆ ಮಾಡಿಲ್ಲ ಹೆಂಗೆ. ಬರೀ ಕೇಕ್ ತಿನ್ನನ್ರಿ. ತಿಂತೀಯಾ? ತಿನ್ನು. ಚಲೋ ಐತಿ. ತೋರಿ, ನೀವು ತಿನ್ರಿ. ತಿಂತೀನಿ. ಫೋನ್ ಮಾಡಿ ಕೇಕ್ ತೊಗೊಂಬ. ಎರಡು ಆಪಲ್ ಮಾಡ್ತೀನಿ. ಎರಡು ಆಪಲ್ ಮಾಡಲ, ಒಂದು ಮಾಡಲ? ಎರಡು ಮಾಡ್ಬೇಕದಲ್ಲ ನಂಬರ್ತ. ಎರಡು ಮಾಡಿ. ಸಕ್ಕರೆ ಯಾರು ಹಾಕ್ತೀನಿ? ಅದು ಮಮ್ಮಿ ಕೇಳು, ಎಷ್ಟು ಹಾಕ್ಬೇಕು, ಏನು ಮಾಡ್ಬೇಕು, ಹೆಂಗೆ ಅಂತಂತೇಳಿ ಕಲ್ತ್ಕೋ. ಈಗಾದರೂ ಇದನ್ನು ಹಾಕೋ. ಹಿಂಗೆ ಕೇಳು. ಎಲ್ಲ ನನಗೆ ಕೇಳಿದ್ರೆ ಅಡುಗೆ ಮನ್ಯಾಗ ನೀವು ಇರ್ತೀರಿ, ನೀವು ಕೇಳ್ಕೊಂಡು ನೀವು ಮಾಡ್ಕೊಂಡು ಮಾಡಬೇಕು. ಕೇಕ್ ರಾಣಿ ಕೇಕ್ ತಿನ್ನಂಗಿಲ್ಲ ಆಕಿ, ಪಾಪ ಸುಮ್ಮನೆ. ನಾವ ತಿಂತೀವಿ. ಆಕೆಗೆ ತಿಂತಾಳೆ ಯಾಕ ಇವತ್ತು ತಿನ್ನಾಗತ್ತಾಳ. ಮಧ್ಯಾಹ್ನ ಕೆಂಪು ಚಟ್ನಿ ಅನ್ನ ಉಂಡಿದ್ಲು. ಈಗ ಯಾಕೋ ತಿನ್ನಕತ್ತಾಳ. ತಿಂತಾಳ, ಇಲ್ಲಾಂದ್ರೆ ಇಟ್ಕೊಂಡು ಬಾಯ ಜೋಳ ಸುರಿಸ್ತಿರ್ಪ. ನೋಡ್ರಿ, ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಬಂದು ತೊಗೊಂಬಂದು ಕೊಟ್ಟಾಳ. ಕುಡಿಯಾಗತ್ತಾರ. ಓಮ್ಮ, ಚಲೋ ಆಗೈತಾ? ಕೈತಿ ಹೆಂಗಾಗೈತಿ? ಸಕ್ಕರೆ ಆಗೈತಾ? ನಾನು ಕುಡಿತೀನಿ ರೀ. ಅಯ್ಯಯ್ಯೋ, ಏನು ಕುಡಿಸ್ತೀನಿ ರೀ ನಿನಗೂ. ನೋಡಿಲ್ಲ ತುಂಬೈತಿ. ಈಗ ಸಣ್ಣ ಬಟ್ಲಾಗಬೇಕು ಈಕಿಗೆ. ಚಿಕ್ಕ ಬಟ್ಲ ತಂಬು ಇಲ್ಲೈತಿ. ಕುಡಿಯಾಗತ್ತವಣ.
ತು ಬಟ್ಲತ್ತಾರ ಕೇಕ್ ತಿಂದ್ಲು ಒಂದು ಸ್ವಲ್ಪ, ಒಂದೆರಡು ಚಕ್ಲಿ ತಿಂದ್ಲು. ಹ್ಞೂ ಹ್ಞೂ ಕೊಡು, ಹಿಡಿದು ಕುಡಿಸ್ತೀನಿ ಆಕೆಗೆ. ಕುಡಿ. ಬೇಡ ಕುಡಿ ನೀನು, ಐತಿ ನನಗೆ ಇಷ್ಟ ಕೊಂಡಾಗ ಹೋಗಲ್ಲ. ತಗೋಣ. ಹಾಂ, ಮೊಬೈಲ್ ಹಿಡ್ಕೊಂಡು ಕುಡ್ಸೋಕ್ಕಾಗಲ್ಲ ಇರುವ. ಫ್ರೆಂಡ್ಸ್ ನೋಡ್ರಿ, ಈಗ ಪಲ್ಯ ಮಾಡಾಕತ್ತೀನಿ. ಅಲ್ಲಿ ಹಿಂದೆ ಅನ್ನಕ್ಕೆ ಇಟ್ಟೀನಿ, ಪಲ್ಯಕ್ಕೆ ಒಗ್ಗರಣೆ ಕೊಡಾಕತ್ತೀನಿ. ಏನು ಪಲ್ಯ ಮಾಡಾಕತ್ತೀನಿ ಅಂದ್ರೆ ಚಪ್ರದ ಅವರೆಕಾಯಿ ಪಲ್ಯ ಮಾಡಾಕತ್ತೀನಿ. ಇದು ಹಿಟ್ಟು ರುಬ್ಬಿಟ್ಟೆ, ಅಕ್ಕಿ ಹಿಟ್ಟು ಒಗ್ಗರಣೆ ಕೊಡಾಕತ್ತೀನಿ. ನೋಡ್ರಿ ಇಲ್ಲ, ಇದು ಒಂದು ತಾಸು ಮಿಕ್ಸಿ ಒಳಗೆ ಹಾಕ್ಬೇಕಲ್ಲ, ಲೇಟ್ ಆಕತಿ. ಹೀಗಾಗಿ ಇದನ್ನು ರುಬ್ಬಿ ಇವನ್ನೆಲ್ಲ ಹೆಚ್ಕೊಂಡು ನಾನು ಒಗ್ಗರಣೆ ಕೊಡಾಕತ್ತೀನಿ. ಫ್ರೆಂಡ್ಸ್ ಬರ್ರಿ, ಇದಕ್ಕೆ ರೊಟ್ಟಿ ಮಾಡಬೇಕು. ರೊಟ್ಟಿ, ಪಲ್ಯ, ಅನ್ನದ ಜೊತೆಗೆ ಚಟ್ನಿ ಐತಿ, ಎಲ್ಲ ಐತಿ. ಸಾಂಬಾರು ಏನು ಮಾಡೋಕ್ಕೆ ಹೋಗಂಗಿಲ್ಲ, ಈಗ ಟೈಮ್ ಆಗೈತೆ ಅಲ್ಲೇ, ಮತ್ತಿನ್ನೂ ಟೈಮ್ ಆಕತಿ. ಅದಕ್ಕೆ ಎಣ್ಣಿನ ನಿನ್ನೆ ಇದನ್ನು ಕರೆದಿದ್ನಲ್ಲ ಚಕ್ಲಿ ಮೊನ್ನೆ, ಅದ್ರದ್ದು ಅದು ಕಲರ್ ಬಿಟ್ಕೊಂಡೈತಿ. ಕೆಂಪದು ಕಲರ್ ಅಂದರೆ ಇದ್ರದ್ದು ಏನಪ್ಪ ಅಂದರೆ ಅರಿಶಿನ ಮತ್ತು ಖಾರದ ಪುಡಿದು, ಹಂಗಾಗಿ ಕೆಂಪು ಕಾಣಿಸಾಕತ್ತೈತಿ. ಎಣ್ಣೆ ಒಗ್ಗರಣೆ ಕೊಟ್ಟು ಪಲ್ಯ ಮಾಡ್ತೀನಿ. ನೋಡಿರಿ ಫ್ರೆಂಡ್ಸು, ರೊಟ್ಟಿ, ಪಲ್ಯ ಮತ್ತು ಮೂಲಂಗಿ, ಸೌತೆಕಾಯಿ, ಕೆಂಪು ಚಟ್ನಿ ಹಚ್ಕೊಂಡೀನಿ. ಶೇಂಗಾ ಚಟ್ನಿ ಐತಿ, ಹಚ್ಕೊಂಡಿಲ್ಲ ನಾನು. ಇಷ್ಟೇ ತಿಂತೀನಿ, ಈಗ ಸಾಕು. ಕೆಂಪು ಚಟ್ನಿ ಅಂತೂ ಖಾರ ಇಲ್ಲ, ಎಷ್ಟೊಂಡು ಹಚ್ಕೊಂಡು ಅನ್ಕೋಬೇಡ್ರಿ. ಖಾರ ಇಲ್ಲ, ಅದು ಒಂಥರ ಉಪ್ಪಿನಕಾಯಿ ತಿಂದಂಗೆ ಆಕೈತಿ, ಅಷ್ಟು ಚೆನ್ನಾಗೈತಿ. ಈಗ ಊಟ ಮಾಡ್ತೀನಿ. ನವ್ಯಾಗ ಅವರು ನಮ್ಮ ಮನೆಯವ್ರು ಊಟ ಮಾಡ್ಸಕ್ಕೆ ಕುಂತಾರೆ. ಟಿ ವಿ ಸೌಂಡ್ ಮಾಡ್ರಿ, ಕಡಿಮೆ ಮಾಡಿರಿ. ನವ್ಯಾ ನಿದ್ದಿಗೆ ಕಣ್ಣು ಮೇಲೆ ಅದಾವ ಇವತ್ತು ಫುಲ್ಲು. ಊಟ ಮಾಡಕತ್ತಾಳ ಆಕಿನ. ನವ್ಯಾ ಉಣ್ಣಪ್ಪಾಜಿ, ಉಣ್ಣು. ನಿಂತ್ಕೊಂಡು ರೊಟ್ಟಿ ಮಾಡಿದೆ ಒಂದು, ಉಣ್ಣ ಬಾ. ಆಕೆ ತಿಂದ್ಬಿಡ್ತಾ ಆಕೆ ಕೊಟ್ಟಾಗ, ಬಾ ನಾ ತಿನ್ನಿಸ್ತೀನಿ ಬಾ. ನೋಡ್ರಿ, ಈಗ ಬೆಳಗ್ಗೆ ಎದ್ದು ಚಟ್ನಿ ಮಾಡೀನಿ ನಾಷ್ಟಕ್ಕೆ. ಆಮೇಲೆ ಇಡ್ಲಿ ಹೊರಗೆ ತೆಗೆದಿಟ್ಟಿನಿ. ಚಿಕ್ಕ ಬಂದವು, ಉಬ್ಬಿಲ್ಲ ಜಾಸ್ತಿ, ಯಾಕಂದ್ರೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಇರಲಿಲ್ಲ, ಹಾಗಾಗಿ ದೊಡ್ಡದು ಉಬ್ಬಿಲ್ಲ. ಗಟ್ಟಿ ಇದ್ದಿದ್ರೆ ಚೆನ್ನಾಗಿ ಉಬ್ಬಿ ಬರ್ತಿದ್ವು, ಸಾಫ್ಟ್ ಆಗ್ಯಾವ. ತಿನ್ನಕತ್ತಾರ ನೋಡ್ರಿ, ಇವ್ರು ಹಾಕಿ ಕೊಟ್ಟಿನಿ. ಹೆಂಗೆ ಚಲೋ ಆಗ್ಯಾವ. ಚಟ್ನಿ ಹಾಂ ಅಂದ್ಲ ನಾವೇ. ನಾ ತಿನ್ನಿಸ್ತೀನಿ ಅಮ್ಮ. ಎಲ್ಲ ಹರಿವೈತಿ, ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಕಾಯಿದೆಲ್ಲ ನೋಡ್ರಿ, ಇದನ್ನೆಲ್ಲ ತೆಗಿಬೇಕು. ಈಗ ತೆಗೆದು ಕಸ ಗುಡಿಸ್ಬೇಕು. ಇಡ್ಲಿ ಅವ್ರಿಗೆ ಬಾಕ್ಸಿಗೆ ಹಾಕ್ಬೇಕು. ಅಯ್ಯಯ್ಯೋ ಇಲ್ಲ, ಇಡ್ತೀನಿ ರೀ, ಇಡ್ತೀನಿ ಅವರಿಗೆ. ಫ್ರೆಂಡ್ಸ್ ನೋಡಿರಿ, ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿದ್ದೆ, ಮತ್ತು ಹೊಳ್ಳಿ ಕಂಟಿನ್ಯೂ ಈಗ ಮಧ್ಯಾಹ್ನ ಮಾಡಾಕತ್ತೀನಿ. ಬೆಳಿಗ್ಗೆ ನಾಷ್ಟ ಮಾಡಿ ಒಂದು ಸ್ವಲ್ಪ ಕೆಲಸ ಇತ್ತು ಯೂಟ್ಯೂಬಿಂದ, ಅದನ್ನೆಲ್ಲ ಕೆಲಸ ಮುಗಿಸಿದೆ. ನಾವೇ ನಿಂತಾಳು ಇವಾಗ. ಇಷ್ಟೊತ್ತನ ಕುಂತಿದ್ಲು ತೆಳಗೆ, ಒಂದು ನಿಮಿಷ. ಕುಂತಿದ್ಲು, ಆಕೆ ಕುಂತಿದ್ಲು, ಮತ್ತು ನಾನು ಕೆಲಸ ಮಾಡಿಕೊಂಡೆ. ಪಾತ್ರೆ, ಇಡ್ಲಿ ಒಂಥರ ಜಾಸ್ತಿ ಪಾತ್ರೆ ತಿಕ್ಕಿ ಎಲ್ಲ ಸ್ವಚ್ಛ ಮಾಡಿದೆ ಅಡುಗೆ ಮನೇನ. ಇಲ್ಲಿ ನೋಡ್ಬೋದು, ಕೆನೆ ಬಾಕ್ಸ್ ತುಂಬಿತ್ತು, ಅದಕ್ಕೆ ಕೆನಿದು ಬಟರ್ ಮಾಡಬೇಕಂತೇಳಿ ಹಾಕಿಟ್ಟಿನಿ. ಅದೊಂದು ಮಾಡಿ ಆಕೆನ ಮಲಗಿಸ್ಬೇಕು. ನಾವೇನ ಪಾತ್ರೆ ಎಲ್ಲ ತೊಳೆದೆ. ಈಗ ಕೆನಿದು ಅದೊಂದು ಬಾಕ್ಸ್ ತೊಳಿತೀನಿ. ಅದನ್ನು ಮತ್ತು ಈಗ ಇದನ್ನು ಮಾಡ್ತೀನಲ್ಲ, ಬೆಣ್ಣೆ ಮಾಡಿದ್ದೊಂದು ಎಲ್ಲನೂ ಅವು ಒಂದು 4-5 ಅಕ್ಕವು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿನಿ. ಓಡಾಕತ್ತೈತಿ, ಇನ್ನೇನು ಮುಗಿಯಕ್ಕೆ ಬಂದೈತೆ. ಅದು ಕೈಯಾಗ ಸೆಲ್ಫಿ ಸ್ಟಿಕ್ ಇದ್ದನು ಕೈಯಾಗ ಮಾಡ್ತೀನಿ ನೋಡ್ರಿ. ಅಕ್ಕಿ ನಮಿತ ಸ್ನಾನಕ್ಕೆ ಹೋಗ್ಯಾಳ. ಯಪ್ಪ ಏನು ಬಿಸಿಲು, ಏನು ತಾನ ಸುಸ್ತು, ಬಿಸಿಲ ನಿಂತಾವ್ರಿ. ಈಗ ನಿಂದಿರ್ಸೀನಿ, ಕುಂತಿದ್ಲು. ಇಷ್ಟೊತ್ತನ ಸೈಲೆಂಟಾಗಿ ಆಟ ಆಡ್ಕೊತ ಕುಂತಿದ್ಲು.
ಮಾಡ್ಕೊಂಡು ಓಡಾಡೋದು. ಇಲ್ಲ ಹಾಲಿನಾಗ ಹಾಲೆಲ್ಲ ಒರೆಸ್ಬಿಟ್ಟು ಹಾಕಿಬಿಟ್ಟಿರ್ತೀವಿ, ಫ್ಯಾನ್ ಹಾಕಿ ಆಟ ಆಡ್ತಿರ್ತಾಳೆ. ಈಗ ಬಿಸಿಲು ಬಂದೈತಿ, ಸ್ವಲ್ಪ ಹೊತ್ತು ಮನ್ಗಿಸ್ತೀನಿ ಆಕಿನ. ಅದಿಷ್ಟು ಇದನ್ನು ಬೆಣ್ಣೆ ಮಾಡಿಬಿಡ್ತೀನಿ, ಬೆಣ್ಣೆ ಮಾಡಿಟ್ಟು ಆಕೆ ಮನ್ಗಿಸ್ತೀನಿ. ಇಲ್ಲಾಂದ್ರೆ ಮತ್ತು ಆಕಿನ ಮನ್ಗಿಸಕ್ಕೆ ಹೋದ್ರೆ ಟೈಮ್ ಆಗಿಬಿಡ್ತೈತಿ, ಲಘು ಮಕ್ಕೊಳಂಗಿಲ್ಲ ಆಕೆ. ಅದಕ್ಕೆ ಅದೊಂದು ಮಾಡಿ ಇಟ್ಬಿಟ್ನೆ ಅಂದ್ರೆ ಆಯ್ತು. ಇನ್ನೂ ಸ್ವಲ್ಪ ಇಡ್ಲದವು, ಚಟ್ನಿ ಐತಿ, ಹಣ್ಣು ಐತಿ, ಮತ್ತು ಪಲ್ಯ ಐತಿ, ರೊಟ್ಟಿ ಅದಾವು ರಾತ್ರಿವು. ಅಡುಗೆ ಮಾಡೋದೇನು ಚಿಂತಿಲ್ಲ, ಕೆಂಪು ಚಟ್ನಿ ಐತಿ, ಎಲ್ಲ ಐತಿ. ಮಧ್ಯಾಹ್ನ ಅಡುಗೆ ಮಾಡೋದೇನು ಚಿಂತಿಲ್ಲ. ಆಕೆ ಅವ್ರ ಫ್ರೆಂಡು ಅದೇನೋ ಶಾಸ್ತ್ರ ಮಾಡ್ತಾರಲ್ರಿ ಫ್ರೆಂಡ್ಸ್, ಈ ಕಡೆಗೆ ಏನೋ ಅಂತಾರೆ, ಫಂಕ್ಷನ್ ಐತೆ ಆ ಹುಡುಗಿದು. ಇಲ್ಲಿ ಈ ಕಡೆ ಎಲ್ಲ ಒಂಥರ ವಿಚಿತ್ರವಾಗಿ ಫಂಕ್ಷನ್ ಮಾಡ್ತಾರೆ. ನಮ್ಮ ಕಡೆಗೆ ಒಂದು 11 ದಿವಸ ಮೆಚೂರ್ಡ್ ಆಗಿರ್ತಾರಲ್ಲ ಹುಡುಗಿರು, 11 ದಿವಸ ಕುಂದ್ರಿಸ್ತಾರೆ. 11 ದಿವಸ ಆದಮೇಲೆ ಲಾಸ್ಟ್ 11ನೇ ದಿವಸನ ಜೋರಾಗಿ ಫಂಕ್ಷನ್ ಮಾಡಿಬಿಡ್ತಾರೆ. 11 ದಿವಸ 5 ದಿವಸ ಕುಂದ್ರಿಸ್ತಾರೆ, ಮತ್ತು 19, 16, ಲಾಸ್ಟ್ ಅಂದರೆ 16 ದಿವಸ ಕುಂದಿರಿಸಿ 14ನೇ ದಿವಸ ಜೋರಾಗಿ ಫಂಕ್ಷನ್ ಮಾಡ್ತಾರೆ. ಈ ಕಡೆ ಹೆಂಗಂದ್ರೆ ಅವ್ರದ್ದೊಂದು ಫಂಕ್ಷನ್ ಮುಗಿಸ್ಕೊತಾರೆ, ಒಂದು 5 ದಿನದ್ದು ಹಿಂಗೆ ಮುಗಿಸ್ಕೊಂಡು ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ದೊಡ್ಡ ಫಂಕ್ಷನ್ ಇಟ್ಕೊಂಡು ಎಲ್ಲರನ್ನೂ ಬೀಗರನ್ನ ನೆಂಟ್ರನ್ನ ಎಲ್ಲರನ್ನ ಕರೆದು ಫಂಕ್ಷನ್ ಮಾಡ್ತಾರೆ. ಈ ಕಡೆಗೆ ನಮ್ಮ ಕಡೆ ಒಂದು ಯಾವಾಗ ಲಾಸ್ಟಿಗೆ ಇದನ್ನು ಮಾಡ್ತಾರೆ ನೋಡ್ರಿ ಫಂಕ್ಷನ್, ಅದೇ ಲಾಸ್ಟ್. ಇಲ್ಲಿದ ಬೇರೆ, ನಮ್ಮ ಕಡೆಯಿಂದ ಬೇರೆ ಫಂಕ್ಷನ್ದು. ಅದಕ್ಕೆ ಆಕೆ ಫ್ರೆಂಡು ಕಾರ್ಡ್ ಕೊಟ್ಟಾಳ, ಇದೆಲ್ಲ ಇಟ್ಟಿದ್ದು ಕಾರ್ಡ್ ಕೊಟ್ಟಾರ ಬರ್ರಿ ಅಂತಂದು ನೋಡ್ರಿ ಕಾರ್ಡ್. ಈ ಕಾರ್ಡಲ್ಲಿ ಅಡ್ರೆಸ್ಸು, ಅವ್ರ ಹೆಸರು ಎಲ್ಲ ಐತಿ. ಇವತ್ತೇ ಐತದು. ಅವರಪ್ಪ ಆಫೀಸ್ಗೆ ಹೋಗ್ಯಾರ. ಲಘು ಬಾ ಪಪ್ಪ ಅಂತ ಪದೇ ಫೋನ್ ಹಚ್ಚಕತ್ತಾಳ. ಅವ್ರ ಅಪ್ಪನ ಕರ್ಕೊಂಡು ಹೋಗ್ಕಳಂತ. ನಾವು ಹೋಗಂಗಿಲ್ಲ, ಅವರ ಇಬ್ಬರು ಹೋಗಿ ಬರೋಲ್ರಪ್ಪ ಅಂತ ನಾನು ಸುಮ್ಮನೆ ಹಾಕೀನಿ. ಇದು ಕುಂಬಳಗೋಡು ಹತ್ರ ಐತಿ, ಕುಂಬಳಗೋಡು ಹತ್ರ ಐತಿ ಫ್ರೆಂಡ್ಸ್. ಹೋಗಿ ಬರಲಿ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸನ್ನು ಹೋಗಿರ್ತಾರೆ. ಆಕಿನೂ ಹೊಕ್ಕಿ ಹಾಕತ್ತಾಳ, ಅವ್ರ ಅಪ್ಪ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಬಾ, ಬಿಸಿಲು ಐತಿ, ಬಾ ಅಲ್ಲಿ ಬಿಸಿಲವ, ಬಿಸಿಲು ಸುಸ್ತಾಕೈತಿ, ಬಾ ಬಿಸಿಲಿಗೆ. ಮತ್ತು ಗೂಳಿ ಹಾಕವು ಮುಖದ ಮೇಲೆ. ಬಾ ಬಾ, ಹಾಯ್ ಹಾಯ್ ಹಾಯ್. ಹತ್ತಿರದಿಂದ ದೂರ ಸರಿ, ದೂರ ಸರಿ ದೇವ. ಮಾರಿ ಎಲ್ಲ ಬಿಸಿ ಆಗೈತಿ, ಬಾ ಈ ಕಡೆ ಬಾ. ಬಿಸಿಲಿಗೆ ಮಾರಿ ಬಿಸಿ ಆಗೈತಿ, ಬಾ. ವಾಷಿಂಗ್ ಮಿಷಿನ್ ಮುಗೀತು ನೋಡ್ರಿ, ಬಾ. ಈಗಂತೂ ಒಣ ಹಾಕಕ್ಕೆ ಹೋಗಲ್ಲ, ಬಿಸಿಲೈತಿ, ಬಾ ನೋಡ್ರಿ. ಬಾ ಆಮೇಲೆ ನಾಳೆ ಬಂದ್ಮೇಲೆ ಇರಿಸ್ತೀನಿ ಅಂತ. ವಾಷಿಂಗ್ ಮಿಷಿನು ಮುಗೀತು, ವಾಷಿಂಗ್ ಮಿಷಿನ್ ಮುಗೀತು. ಮುಕ್ಕೊಂತೀಯ? ಪಾಪು ಇವತ್ತು ನಾನು ಕನಸಿನಾಗ ನಮ್ಮವೇ ಕಳೆದೋಗ್ಬಿಟ್ಟಿದ್ಲು. ಎಲ್ಲಿ ಹೋಗಿದ್ವಿ ಅಂತಲೇ ಗೊತ್ತಿಲ್ಲ. ಒಂದೊಂದು ಸಿಚುವೇಶನಲ್ಲಿ ಒಂದೊಂದು ಸಿಚುವೇಶನಲ್ಲಿ ನಮ್ಮೂರು ಬರಾಗತ್ತೈತಿ, ಒಂದೊಂದು ಸನ್ನಿವೇಶದಲ್ಲಿ ಬೆಂಗಳೂರು ಬರಾಗತ್ತೈತಿ. ಕಳ್ಕೊಂಬಿಟ್ಟಿನಿಕ್ಕಿನ. ಯಪ್ಪ ಎಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗಂತ್ರ. ನಮ್ಮ ಮನೆಯವ್ರು ಬೆಳಿಗ್ಗೆ ಹೇಳಕತ್ತಿದ್ದೆ ಹಿಂಗಾಗಿತ್ತು ರೀ ಅಂತಂದು. ಓ ಮಕ್ಕಳು ಎಂಥವ್ರು ಯಾಕೆ ಇರಲಿ, ಮಕ್ಕಳ ತಾಯಿಗೆ ಹಂಗೆ ಕನಸು ಬಿದ್ದಿತ್ತು. ವಾಪಸ್ ಬಂದು ನೋಡಿದ್ರೆ ನಮ್ಮ ಮನೆ ಪಕ್ಕಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿತ್ತು. ಪಾಪ ನಡೆಯಕತ್ತಿದ್ಲು ಕನಸಿನಾಗ, ಓಡಾಡಕತ್ತಿದ್ಲು. ಕರ್ಕೊಂಬಂದು ಇಲ್ಲೇ ಮನ್ಸದ ಮ್ಯಾಗ ಹಾಕಿನಿ, ಇಳಿದು ಮತ್ತು ನನ್ನ ಹತ್ರ ಬಂದಿದ್ಲು. ಇಳಿದು ಬರೋದಿಲ್ಲ ಕನಸಿನಾಗ ಇಳಿದು ಬಂದಿದ್ಲು, ಮನ್ಸದಿಂದ ಇಳಿದು. ಓಕೆ ಫ್ರೆಂಡ್ಸ್, ನಾನು ಬೆಣ್ಣೆ ಮಾಡ್ತೀನಿ. ಬೆಣ್ಣೆ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಲಾಗು. ನಾವೇ ಇಲ್ಲೇ ಬೆಡ್ ಮೇಲೆ ಹಾಕ್ತೀನಿ ಈಗ. ಹಾಯ್ ಮಾಡಪ್ಪಜ್ಜಿ, ಹಾಯ್ 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 ಹಾಯ್. ನಿನ್ನೆ ತಲೆಗೆ ಎಣ್ಣೆ ಹಚ್ಕೊಂಡಿನಿ, ಇನ್ನು ತಲೆ ಸ್ನಾನ ಮಾಡ್ತೀನಿ. ಈಗ ಬೆಣ್ಣೆ ಮಾಡಿ ಮಿಕ್ಕಿನ ಮನಗಿಸಿ ಆಮೇಲೆ ಮಾಡ್ತೀನಿ ತಲೆ ಸ್ನಾನನ. ಇದು ತಲೆಗೆ ಹರಳೆಣ್ಣೆ ನಿನ್ನೆ ತೋರಿಸಿದ್ನಲ್ಲ, ನಿನ್ನೆ ವಿಡಿಯೋದೊಳಗೆ. ಹರಳೆಣ್ಣೆ ಯಾವ್ದು ಹಚ್ಕೊತೀರಿ, ಯಾವ್ದು ತೊಗೋಬೇಕು ಅಂತ ಹೇಳ್ರಿ ಅಂತ ಕೇಳ್ಯಾರ ಒಬ್ಬರು, ರಾಣಿ ಕೃತಿಕಾ ಅನ್ನೋರು. ನಾನು ಅದೇ ಬ್ರ್ಯಾಂಡ್ ಅಂತ ಯೂಸ್ ಮಾಡ್ತಾ ಇಲ್ಲ. ಯಾವಾಗಲೂ ನಾವು ಡಿ ಮಾರ್ಟಿಗೆ ಹೋಗಿರ್ತೀವಲ್ಲ, ಆವಾಗ ಹರಳೆಣ್ಣೆ ಖಾಲಿ ಆಯಿತು ಅಂದ್ರೆ
ಅದನ್ನು ತೊಗೊಂಬರ್ತೀವಿ. ಅದು ಯಾವ ಬ್ರ್ಯಾಂಡು ನೇಮ್ ಅಷ್ಟು ನನಗೆ ನೆನಪಿಲ್ಲ. ಪಾಕೆಟ್ ಬಿಸಾಕ್ಬಿಟ್ಟಿವಿ ಕಟ್ ಮಾಡಿ ಹಾಕ್ಕೊಂಡು ಬಾಕ್ಸಿಗೆ. ಡಿ ಮಾರ್ಟಲ್ಲಿ ಪಾಕೆಟ್ ಸಿಗುತ್ತೆ, ಒಂದು ಅರ್ಧ KG ಪಾಕೆಟ್ ಸಿಗುತ್ತೆ. ಅದು ಒಂದೇ ಪ್ಯಾಕೆಟ್ ಸಿಗುತ್ತೆ, ಮತ್ತು ಇನ್ಯಾವುದು ಸಿಗಲ್ಲ ಬ್ರ್ಯಾಂಡಲ್ಲಿ ಅನಿಸುತ್ತೆ ನನಗೆ. ಸಿಕ್ಕರೆ ಇದು ಬಾಟಲಲ್ಲಿ ಸಿಗ್ತಾವೆ ಬೇರೆ ಬೇರೆ ಬ್ರ್ಯಾಂಡು. ಬಟ್ ಇದು ನಾವು ತೊಗೊಳೋದಂತರೂ ಪ್ಯಾಕೆಟಲ್ಲೇ ಬರುತ್ತೆ, ಒಂದು ಅರ್ಧ KG ಅಷ್ಟೇ. ಚೆನ್ನಾಗಿರುತ್ತೆ ಹರಳೆಣ್ಣೆ. ಪ್ಯೂವರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡಿ ಮಾರ್ಟ್ನಾಗ ಹರಳೆಣ್ಣೆ ಅಂತ ಪ್ಯಾಕೆಟ್ ಇತ್ತು, ತೊಗೊಂಬಂದು ಯೂಸ್ ಮಾಡ್ತಾಯಿದ್ವಿ. ಅದನ್ನು ಭಾಳ ದಿವಸದಿಂದ ಅದನ್ನ ಯೂಸ್ ಮಾಡಕತ್ತೀವಿ. ಆಮೇಲೆ ಹೋಮ್ ಟೂರ್ ಮಾಡಿರಿ ಅಂತಂದು ಕೇಳಿರಿ. ಏನು ದೊಡ್ಡ ಮನೆ ಇಲ್ಲ, ಸಿಂಗಲ್ ಬೆಡ್ರೂಮ್, ಆದರೂ ಕೇಳ್ಯಾರಲ್ಲ ಮಾಡ್ತೀನಿ. ಒಂದು ಸಲ ಮಾಡೀನಿ ಆಲ್ರೆಡಿ ನಾನು ಇದನ್ನು ಹೋಮ್ ಟೂರ್. ಫಸ್ಟಿಗೆ ಈ ಮನೆಗೆ ಬಂದಾಗ ಎಲ್ಲ ಸೆಟಪ್ ಮಾಡಿ ಹೋಮ್ ಟೂರ್ ಮಾಡಿದ್ದೆ. ನಾನೇನು ಅಷ್ಟು ಡೆಕೋರೇಷನ್ ಮಾಡೋಕ್ಕೆ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಕುಂದ್ರಕ್ಕೆ ಹೋಗಲ್ಲ ನಾನು. ಸುಮ್ಮನೆ ವೇಸ್ಟ್ ಡೆಕೋರೇಷನ್ ಅದು ಇದು ತರಿಸಿ ಮನೆ ಚೆಂದ ಕಾಣಕ್ಕೆ ಹೋಗಿ ಚೆಂದ ಮಾಡೋಕ್ಕೆ ಹೋಗಿ ಅದನ್ನ ಅಧ್ವಾನ ಮಾಡಿ ಇಟ್ಟಿರ್ತೀವಿ ಒಂದೊಂದು ಸಲ. ಹಂಗಾಗಿ ನಾನು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ ಡೆಕೋರೇಷನ್ಗೆ ಅಂಥೇಳಿ. ಇದ್ದಿದ್ರಲ್ಲೇ ಸಿಂಪಲ್ಲಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಮಾಡ್ತೀನಿ ಒಂದು ದಿವಸ. ನಾನು ಮೊನ್ನೆ ಮಾಡೋಣ ಅಂತಂದೆ, ಮೊನ್ನೆನೂ ಒಬ್ರು ಕೇಳ್ಯಾರ, ಇವತ್ತೂ ಒಬ್ರು ಕೇಳ್ಯಾರ ಹೋಮ್ ಟೂರ್ ಮಾಡಿರಿ ಅಂತಂದು ಮಾಡ್ತೀನಿ. ನೀವು ಉಳ್ಕಿದವ್ರು ಹೇಳ್ರಿ ಹೋಮ್ ಟೂರ್ ಮಾಡಬೇಕೋ ಬೇಡೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಮಾಡ್ತೀನಿ. ನೀವು ಮಾಡಿದ್ರು, ನೀವು ಕಮೆಂಟ್ ಮಾಡಿದರೂ ಮಾಡ್ತೀನಿ, ಕಮೆಂಟ್ ಮಾಡಿಲ್ಲ ಅಂದರೂ ಮಾಡ್ತೀನಿ. ಯಾಕಂದ್ರೆ ಇಬ್ಬರಾರ ಕೇಳ್ಯಾರಲ್ಲ, ಅವರಿಗೋಸ್ಕರನಾದರೂ ಹೋಮ್ ಟೂರ್ ಮಾಡಬೇಕು, ಮಾಡ್ತೀನಿ. ಈಗ ಈಕಿನ ಮನಗಿಸ್ತೀನಿ. ಶೆಕಿ ಭಾಳ ಹಾಕತ್ತಾರಲ್ಲೇ ಫ್ರೆಂಡ್ಸು ಬಂದ್ರೆ ನೋಡ್ರಿ. ಇವ್ರು ಆಫೀಸಿಂದ ಬಂದು ಮಗಳನ್ನ ಫಂಕ್ಷನಿಗೆ ಕರ್ಕೊಂಡು ಹೊಂಟ್ರ. ಮಗಳು ಏನು ಹೇಳ್ತಾ ಅನ್ನ ಕೇಳ್ತಾರೆ. ಅವತ್ತೊಂದಿನ ಆಕಿನ ಫ್ರೆಂಡ್ ಭೇಟಿ ಬರ್ತಡೇಗೆ ಹೋಗಿದ್ಲ, ಇವತ್ತು ಫ್ರೆಂಡ್ ಫಂಕ್ಷನ್ಗೆ ಹೊಂಟ. ಕುಂಬಳಗೋಡು ಇರಲಿ, ಯಾರು ನೀವು ಅಂತಂದ್ರೆ ತೋರ್ಸಕ್ಕಾಗುತ್ತೆ. ಬಾಯ್ ಮಾಡು ಮಮ್ಮಿಗೆ. ಅದು ಹಿಂದೆ ಕಸಿ ಕಟ್ಕೊಂಡಿಲ್ಲ ನೋಡು. ಈಗ ಬಾಯ್ ಫ್ರೆಂಡ್ಸ್ ಅಂತ ಪಾಪ ಬೆರಗಾಗೈತದ. ಲಘು ಬರ್ರಿ. ಈಗ ನಮ್ಮ ಅಪ್ಪನ ಕುಳ್ಳ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಅದು ಒಂದು ಸೈಡ್ ಇದು ಕಿತ್ಕೊಂಡು ಹೋಗಿದ್ದಿಲ್ಲ. ಅದು ಇನ್ನೊಂದು ಕುಳ್ಳು ಮಾಡು. ಬಾ ಕೆಳಗೆ ಮಾಡ್ತೀನಿ ಬಾ. ಕರೆಕ್ಟ್ ಅಕ್ಕವನು ಈಗ ಅವು. ಲಘು ಬರ್ರಿ. ಇಲ್ಲಿ ಬೈ ಕುಳ್ಳ ನೋಡಿ. ಫ್ರೆಂಡ್ಸಿಗೆ ಬಾಯ್ ಮಾಡ್ತಾ. ಏ ಹಾಕೋ ಶಿವ. ಅವ್ರು ನೋಡ್ಕೊಂತ ವಿಡಿಯೋ ಹೆಂಗಾರ ಮಾಡಕತ್ತೀನಿ. ನವ್ಯ ಬರ್ತಾರೀಗ, ಆಕೆ ಫ್ರೆಂಡ್ ನೋಡಕ್ಕೆ ಹೋಗ್ಯಾರ. ಹಾಂ ನಡಿ, ನೀವು ಒಂದು ಸ್ವಲ್ಪ ಹೊತ್ತು ಮುಕ್ಕೋ ನಡಿ, ಒಂದು ಸ್ವಲ್ಪ ಹೊತ್ತು ಮುಕ್ಕೋ. ಫ್ರೆಂಡ್ಸ್ ನೋಡಿರಿ, ಪ್ಯಾಂಟ್ ಚೇಂಜ್ ಮಾಡಿ ಹೊಸ ಪ್ಯಾಂಟ್ ಹಾಕಿನಿ. ಇದು ಇಡ್ಲಿ ಚಟ್ನಿ ನೋಡಿರಿ ಹೆಂಗೆ ಸೋರಿಸ್ಕೊಂಡು ಹೆಂಗೆ ಮಾಡ್ಕೊಂಡ ನಮ್ಮ ನವ್ಯ. ಬರೀ ಡಬಲ್ ಕೆಲಸ, ಹೌದಿಲ್ಲ? ನೀನು ಹೋಗ್ತೀಯಾ? ನೀನು ಹೋಗ್ಯವ? ಬಾ, ನೀನು ಚೆನ್ನಾಗಿದ್ದಿದ್ರೆ ಇಬ್ಬರು ಹೋಗಿದ್ವಿ ನಾವು, ಹೌದಿಲ್ಲ? ಹಾಂ
ಎಲ್ಲಿ ಹೋಕ್ಕಿದಿ ಕಿಟಕಿಯ ನೋಡ್ತಾಳೆ ಅವ್ರನ್ನ ಕಾಣೋದಿಲ್ಪ ಅವ್ರ ಕಿಟಕಿಯಾಗ. ಫ್ರೆಂಡ್ಸ್ ನೋಡ್ರಿ, ಮಧ್ಯಾಹ್ನ ಅಷ್ಟು ಮಾಡಿದ್ದೆ. ಇವರಿಬ್ಬರು ಹೋದ್ರಲ್ಲ ತಂದೆ ಮಗಳ ಫಂಕ್ಷನ್ಗೆ. ಅವ್ರು ಹೋದ್ಮೇಲೆ ವಿಡಿಯೋ ಮಾಡಲೇ ಇಲ್ಲ ಕಂಟಿನ್ಯೂ ಆಗಿ. ಈಗ ಕಂಟಿನ್ಯೂ ಮಾಡಾಕತ್ತೀನಿ, ಎಂಡ್ ಮಾಡಿದ್ರಾಯ್ತು ವಿಡಿಯೋ ಅಂತ ಹೇಳ್ಬಿಟ್ಟು. ಇವರು ಹೋಗಿ ಬಂದರು. ಅಲ್ಲಿ ನಾನ್ ವೆಜ್ ಊಟ ಇತ್ತಂತ. ಇವತ್ತು ಮಂಗಳವಾರ ನಾನ್ ವೆಜ್ ಊಟ ಮಾಡ್ಕೊಂಬಂದ್ರಣ ಅಂತ ಬೈದೆ. ಮತ್ತೇನು ಮಾಡ್ಬೇಕು, ಮಾಡ್ಕೊಂಬಂದಾರ ಅಂತ ನಾನು ಸುಮ್ಮನಾದೆ. ನಾನು ಮತ್ತು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ನಿನ್ನೆ. ಇವತ್ತು ತಲೆ ಸ್ನಾನ ಮಾಡ್ಕೊಂಡಿನಿ ನೋಡ್ರಿ. ಎಷ್ಟು ಸಾಫ್ಟ್ ಅಂದರೆ ಸಾಫ್ಟ್, ಸಿಲ್ಕಿ, ಅಷ್ಟು ಸಾಫ್ಟಾಗಿ ಅವು ಕೂಲ್ದ. ಕೈ ಇಟ್ರೆ ಹಿಂಗೆ ಜಾರ್ತೈತೆ, ಅಷ್ಟು ಚೆನ್ನಾಗಿ ಅವು ಕೂಲ್ದ ಫ್ರೆಂಡ್ಸ್. ಇನ್ನೂ ಹೇಳಕ್ಕೆ ಬಂದೆ ಏಕೆ ಅಂತ ತಿಳಿಬಿಟ್ಲು. ಚೆನ್ನಾಗಾಗ್ಯಾವ ಕೂಲ್ದು. ಇದು ನಮ್ಮದು ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ, ಹಾಗಾಗಿ ಏನು ವಿಡಿಯೋ ಮಾಡ್ಕೊಲಿಲ್ಲ. ರೈಸ್ ಇತ್ತು ಎಷ್ಟೊಂಡ, ಇಡ್ಲಿ 2 ಇಡ್ಲಿ ಇತ್ತು, ಚಟ್ನಿ ಇತ್ತು. ಚಟ್ನಿ ಹೋಗೇ ಬಿಟ್ಟೈತಿ, ಫ್ರಿಜ್ನಾಗ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಇಷ್ಟ ಇತ್ತು ಅದು ಚಟ್ನಿ. ಮತ್ತು ಇಡ್ಲಿ ಅಂಕರ್ ತಿನ್ನಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಮಧ್ಯಾಹ್ನ ತಿಂದೀವಿ, ಬೆಳಿಗ್ಗೆನೂ ತಿಂದೀವಿ. ಇನ್ನೂ 2 ಇಡ್ಲಿ ಅದಾವು, ನಾಳೆ ಹಸುವಿಗೆ ಹಾಕಿದ್ರಾಯ್ತಂತ ಸುಮ್ಮನೆ ಬಿಟ್ಟೀನಿ. ರೊಟ್ಟಿ, ಪಲ್ಯ, ಅನ್ನ, ಚಟ್ನಿ, ಮೊಸರು ಇತ್ತಲ್ಲ, ನಾವ್ಯಾಗೂ ಅನ್ನ, ಮೊಸರು ಮತ್ತು ಇದು ಪಲ್ಯ ಹಚ್ಚಿ ತಿನ್ನಿಸಿದೆ, ಚಟ್ನಿ ಹಚ್ಚಿ. ನಾನು ಕೂಡ 2 ರೊಟ್ಟಿ, ಅನ್ನ, ಮೊಸರು ತಿಂದೆ. ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ, ಹಾಗಾಗಿ ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಏನಾದ್ರು ಕೆಲಸ ಇದ್ರೆ ವಿಡಿಯೋ ಮಾಡ್ಕೊಬೋದಾ, ಏನೂ ಕೆಲಸ ಇಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಹಾಗಾಗಿ ನಮ್ಮ ಮನೆಯವರು ಓಲ್ಡ್ ಸಾಂಗ್ ಹಾಕ್ಕೊಂಬಂದಿದ್ರು ಟಿ ವಿ ಒಳಗೆ, ಅವನ್ನ ಕೇಳ್ಕೊತ ಕುಂತಿದ್ದೆ. ಹಂಗೆ ಒಬ್ರದ್ದು ವಿಡಿಯೋ ನೋಡಿದೆ, ಒಬ್ರು ಲಾಗರ್ದು ನೋಡ್ತಿರ್ತೀನಿ. ಅವ್ರದ್ದು ಭಾಳ ಇಷ್ಟ ಆಗ್ತೈತಿ, ಅವ್ರದ್ದು ನೋಡಿದೆ. ಆಮೇಲೆ ನಮ್ಮ ಅಮೇರಿಕಾ ಸಬ್ಸ್ಕ್ರೈಬರ್ ನಮ್ಮ ಸಿಸ್ಟರ್ ಫೋನ್ ಹಚ್ಚಿದ್ರು. 2-3 ದಿನ ಆಗಿತ್ತು ಅವ್ರು ಫೋನ್ ಮಾಡಿದ್ದಿಲ್ಲ. ಬೆಳಿಗ್ಗೆ ಹಚ್ಚಿದ್ದೆ ನಾನು, ಬರೀ ಅವರ ಹಚ್ತಿರ್ತಾರೆ, ಮತ್ತು ನಾನು ಒಂದು ಸಲ ಹಚ್ಚಿದ್ರಾಯ್ತು ಅಂತ ಹಚ್ಚಿದ್ದೆ. ಅವರು ಇದು ಬೇಗ ಎದ್ದೇಳಬೇಕು, ಮಲ್ಕೊತೀನಿ, ನಾಳೆ ಮಾಡ್ತೀನಿ ಅಂತಂದು ಹೇಳಿದರು. ಮತ್ತು ಅವ್ರು ಫೋನ್ ಮಾಡಿದ್ರು. ಅವ್ರ ಜೊತೆಗೆ ಇವತ್ತು ಏನೋ ಇಲ್ಲಾಂದ್ರೆ 1 ತಾಸು ಮಾತಾಡೀವಿ. ಕೆಲಸ ಏನೂ ಇಲ್ಲಂದ್ರೆ ಮಾತಾಡ್ತೀನಿ. ಈಗ ಅಡುಗೆ ಮಾಡೋದಿತ್ತು ಅಂದ್ರೆ ಮಾತಾಡೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಇವತ್ತೇನು ಅಡುಗೆ ಮಾಡೋದಿದ್ದಿದ್ದಿಲ್ಲ, ಆರಾಮಾಗಿ ಕೂತ್ಕೊಂಡಿದ್ದೆ ವಿಡಿಯೋ ನೋಡ್ಕೊತ. ಹಾಗಾಗಿ ಅವ್ರ ಜೊತೆ ಮಾತಾಡಕತ್ತಿದ್ದೆ. ಮತ್ತು ಈ ಕೆಳಕ್ಕೆ ನಿಂತಲ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದು 8 ಗಂಟೆ ಆಗಿತ್ತು. 8 ಗಂಟೆಗೆ ಹಚ್ಚಿದ್ರು ಫೋನು, ಮಾಡಕ್ಕೆ ಕುಂತಿದ್ಲು. ಗೊತ್ತಾಯ್ತು ನನಗೆ ಹೊಟ್ಟೆ ಹಸ್ತೈತಿಕ್ಕಿಗೆ ಅಂತ ಹೇಳ್ಬಿಟ್ಟು ಮತ್ತು ಅನ್ನ ಹಾಕ್ಕೊಂಬಂದು ಊಟ ಮಾಡಿಸ್ಕೊತಾನೆ ಅವ್ರ ಊಟ ಮಾತಾಡಿದೆ. ಹಂಗೆ ಮಾತಾಡಿ ಊಟ ಮಾಡಿದೆ. ನಾನು ಉಂಡು ಈಗ ನಿಮ್ಮ ಜೊತೆಗೆ ಮಾತಾಡಕತ್ತೀನಿ ಫ್ರೆಂಡ್ಸ್. ನಾವು ಮಾತಾಡ್ತಾ ಇದ್ವಿ ಅದೇ ಮ್ಯಾನಿಫೆಸ್ಟೇಷನ್ದ ಬಗ್ಗೆ. ನಾನು ಅವ್ರು ಏನೋ ಮಾತಾಡ್ತಾ ಇರ್ಬೇಕಾದ್ರೆ ನೆನಪಾಯಿತು ನನಗೆ. ಒಬ್ಬರು ಫೋನ್ ಮಾಡಿದ್ರು ನನಗೆ, ಒಂದು 2 ಸಲ ಫೋನ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ಅಂತವರು. ಏಜ್ ಆದವರೇ ಜಾಸ್ತಿ ಕೇರ್ ತೊಗೊಂಡು ಫೋನ್ ಮಾಡಿ ಮಾತಾಡ್ತಿರ್ತಾರೆ ನನಗೆ. ನನ್ನ ಏಜ್ನವರು ನೋಡ್ತಾರೆ, ಮತ್ತು ಎಲ್ಲ ಏಜ್ನವರು ನೋಡ್ತಾರೆ. ಜಾಸ್ತಿ ಅಂದರೆ ಒಂದು 30ರಿಂದ 34, 35, 40 ಹಿಂಗೆ ಜಾಸ್ತಿ ಜನ ನೋಡ್ತಾರೆ. ಒಂದು 50 ಏಜ್ನವ್ರು ನೋಡ್ತಾರೆ, 50+, 60+, 70+ ನೋಡ್ತಾರೆ. ಎಲ್ಲ ನಾನು ಸ್ಕ್ರೀನ್ಶಾಟ್ ಇಲ್ಲಿ ಪಕ್ಕಕ್ಕೆ ಹಾಕಿರ್ತೀನಿ. ಯಾವ ಏಜ್ನವರು ನನ್ನ ವಿಡಿಯೋಗಳನ್ನು ನೋಡ್ತಾರೆ ಅನ್ನೋದು ನಿಮಗೂ ಕೂಡ ಡೀಟೇಲಾಗಿ ಕಾಣುತ್ತೆ. ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಅದನ್ನು ಸ್ಕ್ರೀನ್ಶಾಟ್. ಹಾಗೆ ಅವರು ಫೋನ್ ಮಾಡಿದ್ರು. ಫಸ್ಟ್ ಟೈಮ್ ಫೋನ್ ಮಾಡಿದಾಗ ಭಾಳ ಚಂದ ಮಾತಾಡಿದ್ರು. ನಾವೇನು ಬಗ್ಗೆ ಮಾತಾಡಿದ್ರು. ಅವ್ರ ಮಗ ಹಿಂಗೆ ಇದ್ರಂತ, ಇಲ್ಲೇ ಬೆಂಗಳೂರವ್ರವ್ರು. ಒಂದು ಸಲ ನಮ್ಮ ಮನೆಗೆ ಬರ್ರಿ ಅಂತ ಕರೆದ್ರು. ಆಮೇಲೆ ನಮ್ಮ ಮಗನೂ ಕೂಡ ಹಿಂಗೆ ಇದ್ದ, ನಾನು ಕೂಡ ಹಿಂಗೆ ಜೋಪಾನ ಮಾಡ್ತಿದ್ದೆ, ನೀವು ಹೆಂಗೆ ಕಷ್ಟಪಡ್ತೀರಿ ನನಗೆಲ್ಲ ಅರ್ಥ ಆಕೈತಿ ನಿಮ್ಮದು ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಮಾತಾಡಿದ್ರು. ಫಸ್ಟ್ ಟೈಮು ಅರ್ಜೆಂಟಾಗಿ ಮಾತಾಡಿದ್ರು ಅವರು. ಯಾಕಂದ್ರೆ ನೀವು ಬ್ಯುಸಿ ಇರ್ತೀರಿ ಪಾಪ, ನಾನು ಫೋನ್ ಮಾಡಿ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ನೋ ಏನೋ ಅಂತಂದ್ರು. ಪರವಾಗಿಲ್ಲ ರೀ, ಏನು 1-2 ಮಾತು ಮಾತಾಡೋದ್ರಲ್ಲಿ ನಾನು ಏನು ಕಳ್ಕೊಳಂಗಿಲ್ಲ, ನಿಮಗೂ ಖುಷಿ ಆಗುತ್ತೆ ನಾನು ಮಾತಾಡಿದ್ರೆ ಅಂತಂದು ಹೇಳಿದೆ. ಫಸ್ಟ್ ಟೈಮ್ ಹಂಗೆ ಮಾತಾಡಿದ್ರು. ಮತ್ತು ಸೆಕೆಂಡ್ ಟೈಮು ಮತ್ತೊಂದು ಸಲ ಮಾಡಿದಾಗ ಭಾಳ ಖುಷಿಯಾಗಿ ಮಾತಾಡಕತ್ತಿದ್ರು. ಹಾಗೆ ಮಾತಾಡ್ತಾ ನೀವು ತುಂಬ ಇಂಪ್ರೂವ್ ಆಗ್ತೀರಿ, ಮುಂದೆ ಚೆನ್ನಾಗಾಗುತ್ತೆ ನಿಮ್ಮ ಜೀವನ, ನೀವು ಭಾಳ ನಿಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ಆಕಿ ನವ್ಯ, ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಮುಂದಿನ ಬಗ್ಗೆ, ಭಾಳ ನಿಮ್ಗೆ ಒಳ್ಳೇದು ಮಾಡ್ತಾನೆ ದೇವರು. ನಾನು ಏನೋ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿನ
ಪ್ರಿಡಿಕ್ಷನ್ ಮಾಡ್ಕೊಂಡಿನ ಅಂತಂದು ಏನೋ ಅಂದ್ರೆ ಒಂದು ವರ್ಡ್ ನೀವು ಸ್ವಂತ ಮನೆ ತೊಗೊತೀರಿ, ಸ್ವಂತ ಮನೆ ಕಟ್ಟಿಸ್ತೀರಿ ನೋಡ್ರಿ, ಬೇಕಂದ್ರೆ ನಾನು ಹೇಳಿದ್ದು ಎಲ್ಲ ನಿಜ ಆಕೈತಿ ಅಂತಂದೆಲ್ಲ ಅಷ್ಟು ಚೆನ್ನಾಗಿ ಮಾತಾಡಿದರು. ಅದನ್ನು ನಮ್ಮ ಅಮೇರಿಕಾ ಸಿಸ್ಟರ್ ಜೊತೆಗೆ ಮಾತಾಡ್ತಾ ಇದ್ದೆ. ಅವರು ಹೌದಾ ಹೌದು, ಕೆಲವೊಬ್ರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಹಚ್ಕೊತಾರ ಅಂತಂದು ಹೇಳಿದ್ರು. ಅವರು ಕೂಡ ಹಂಗೆ ಅಂದ್ರೆ, ಹೌದು ನಾನು ನಿಮ್ಗೆ ಸ್ವಂತ ಮನೆ ಆಗಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ, ನೀವು ಆ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ರಿ ಆಗುತ್ತಾ ಅಂತಂದು ಅವರು ಕೂಡ ಹಂಗಾಗಿ ಹೇಳಿದ್ರು. ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ನಮಗೊಬ್ರು ಒಳ್ಳೇದು ಬಯಸ್ತಾರೆ ಅಂತಾರಲ್ಲ, ಸುಳ್ಳಲ್ಲ. ಯಾವಾಗಲೂ ನಾವು ಇನ್ನೊಬ್ರಿಗೆ ಒಳ್ಳೇದನ್ನು ಬಯಸ್ಬೇಕಾಗತ್ತೆ, ಕೆಟ್ಟದ್ದನ್ನು ಯಾವತ್ತೂ ಬಯಸಬಾರ್ದು ಅನ್ನೋದು ಸುಳ್ಳಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಫ್ರೆಂಡ್ಸ್. ಭಾಳ ಖುಷಿ ಆಕೈತಿ ನನಗೆ ಅವ್ರು ಫೋನ್ ಮಾಡಿ ಆ ಥರ ಮಾತಾಡ್ತಾರಲ್ಲ. ಯಾರು ಆಗೋ ಈಗಿನ ಕಾಲದಲ್ಲಿ ಒಂದು ಒಳ್ಳೆಯ ಜನ ಅದರ ಅನ್ನೋದೊಂದು ಪಾಸಿಟಿವ್ ಗೊತ್ತಾಗುತ್ತೆ. ನಾ ಹಿಡ್ಕೊಂಡಿನಿ ಬಿಡುವ, ಹಿಡ್ಕೊ ನಮಿತ, ನಾ ಹಿಡ್ಕೊತೀನಿ ಬಿಡು ಅಂತಾಳ, ಹಿಡ್ಕೊಳ್ಳಿಕ್ಕೆ. ಹಿಂಗೆ ಭಾಳ ಖುಷಿ ಆಕೈತೆ ನನಗಂತೂ. ನಮ್ಮ ಸಬ್ಸ್ಕ್ರೈಬರ್ ನನಗೆ ಎಷ್ಟು ವ್ಯೂಸ್ ಬರಲಿ, ಬಟ್ ಒಳ್ಳೆ ಸಬ್ಸ್ಕ್ರೈಬರ್ ಅದರಲ್ಲ, ಅದೇ ಖುಷಿ ನನಗೆ. ಫೋನ್ ಮಾಡಿ ಮಾತಾಡ್ತಾರಲ್ಲ, ಒಂದು ನನಗೂ ಕೂಡ ಧೈರ್ಯ ಕೊಡ್ತಾರೆ. ಅವರು ತಮ್ಮದು ಎಲ್ಲನೂ ಶೇರ್ ಮಾಡ್ಕೊತಾರೆ, ಕೆಲವೊಂದಿಷ್ಟು ನಂದು ಕೂಡ ಮಾತಾಡ್ತಾರೆ, ನನ್ನ ಬಗ್ಗೆನೂ ಮಾತಾಡ್ತಾರೆ. ಭಾಳ ಖುಷಿ ಆಕೈತೆ ನನಗಂತೂ. ಯೂಟ್ಯೂಬ್ ಮಾಡಿದ್ಕೂ ಸಾರ್ಥಕ ಆಯ್ತಲ್ಲ. ಈ ಯೂಟ್ಯೂಬ್ ಮಾಡಲಿಲ್ಲ ಅಂದಿದ್ರೆ ನಾನು ಇದೇ ಕೆಲಸ, ಬರೀ ಮನೆ ಕೆಲಸ, ನಾವೇನು ನೋಡ್ಕೊ, ಟಿ ವಿ ನೋಡು, ಆವಾಗ ಟಿ ವಿ ನೋಡ್ತಿದ್ದೆ. ಈಗ ಯೂಟ್ಯೂಬ್ ಐತಿ, ಯೂಟ್ಯೂಬ್ ನೋಡ್ತೀವಿ. ಮುಂಚೆ ಟಿ ವಿ ನೋಡ್ತಿದ್ದೆ, ಅಷ್ಟೇ ಪ್ರಪಂಚ, ಹೊರಗಿಂದ ಏನೂ ಗೊತ್ತಾಗ್ತಿದ್ದಿಲ್ಲ. ಈಗ ನೋಡ್ರಿ ಯೂಟ್ಯೂಬ್ ಮಾಡಿದೆ, ಅಟ್ಲೀಸ್ಟ್ ನಾವು ಹೊರಗೆ ಹೋಗಿಲ್ಲ, ಅಡ್ಡಾಡೋದಿಲ್ಲ ಅಂತಂದ್ರೂ ಯಾವಾಗಾರ ಒಮ್ಮೆ ಅಡ್ಡಾಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಬಟ್ 4 ಜನ ಪರಿಚಯ ಆಗ್ಯಾರ, ಫೋನ್ ಮಾಡ್ತಾರೆ, ಮಾತಾಡ್ಸ್ತಾರೆ, ಅವ್ರ ಜೊತೆಗೆ ಒಂದು ಕಾನ್ವರ್ಜೇಷನ್ ಹಾಕಿರ್ತೈತಿ. ಅಷ್ಟಾದ್ರೆ ನಾನು ಒಂಥರ ಇದು ಖುಷಿ. ಇಲ್ಲ ಅಂದರೆ ನಾನು ಯೂಟ್ಯೂಬ್ ಮಾಡಿಲ್ಲ ಅಂದರೆ ಯಾರು ಪರಿಚಯನೂ ಹಾಕಿದ್ದಿಲ್ಲ, ನನಗೆ ಯಾರು ಮಾತಾಡ್ತಿದ್ದೂ ಇಲ್ಲ, ನನಗೆ ಖುಷಿನೂ ಹಾಕಿದ್ದಿಲ್ಲ. ಈಗ ನಂಗೆ ಖುಷಿ ಆಗುತ್ತೆ, ಅವರೆಲ್ಲ ಫೋನ್ ಮಾಡಿ ಮಾತಾಡ್ತಾರಲ್ಲ, ನಂಗೆ ಭಾಳ ಖುಷಿ ಆಗ್ತೈತಿ. ಮೊನ್ನೊಬ್ಬರು ಮಂಗಳೂರವ್ರು ಮಾಡಿದ್ರು, ನಿನ್ನೆನ ಮೊನ್ನೆ ಮಂಗಳೂರವ್ರು ಫೋನ್ ಮಾಡಿದ್ರು. ನೀವಂದ್ರೆ ನಿಮ್ಮ ಮಕ್ಕಳಂದ್ರೆ ಭಾಳ ಇಷ್ಟ ನಮಗೆ, ನಿಮ್ಮಿಬ್ಬರು ಮಕ್ಕಳು ಭಾಳ ಇಷ್ಟ ನಮಗೆ, ಏನು ಮಾಡ್ತಾಯಿದ್ದಾರೆ ಅಂಥೇಳಿ ಆರ್ಡ್ರ್ ಕೊಡೋಕೆ ಫೋನ್ ಮಾಡಿದ್ರು ಅವರು. ಅವರ ಬರ್ತಾರಂತ ಬೆಂಗಳೂರಿಗೆ, ಏನೋ ಫಂಕ್ಷನ್ ಐತಂತ, ಅಲ್ಲೇ ಬರ್ತೀವಿ. ನಾನು ಬರೋದಕ್ಕಿಂತ ಮುಂಚೆ ಬರೋದಕ್ಕಿಂತ ಮುಂಚೆ 2 ದಿನ ಮುಂಚೆ ಹೇಳ್ತೀನಿ, ನೀವೆಲ್ಲ ಆರ್ಡ್ರ್ ನಾವು ಏನೇನು ಬೇಕು ಹೇಳ್ತೀವಿ ಅದನ್ನು ರೆಡಿ ಮಾಡಿಡ್ರಿ, ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ. ಅವರು ಕೂಡ ಹಂಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ನಿಮ್ಮ ಮಕ್ಕಳಂದ್ರೆ ಭಾಳ ಇಷ್ಟ ಅಂತ ಹೇಳ್ಬಿಟ್ಟು. ಮಕ್ಕಳು ಇಬ್ಬರನ್ನೂ ಕೇಳ್ತಾರೆ, ಫೋನ್ ಮಾಡಿದ್ರೆ ಅವ್ರನ್ನ ಕೇಳೋದು ಫಸ್ಟ್. ಖುಷಿ ಆಕೈತಿ. ನನ್ನ ಮಕ್ಕಳನ್ನ, ನನ್ನ ಫ್ಯಾಮ್ಲಿನ ಇಷ್ಟಪಡ್ತಿರಲ್ಲ, ಅಷ್ಟೇ ಸಾಕು ನನಗೆ. ಇನ್ನೇನು ಬೇಕು ಹೇಳ್ರಿ. 4 ಜನರ ಬಾಯಾಗ ಒಳ್ಳೆಯವರು ಅನ್ನಿಸ್ಕೊಂಡು ಹೋಗ್ತೀವಲ್ಲ, ಅದೇ ದೊಡ್ಡ ಆಸ್ತಿ. ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ತೀವಿ, ಹೋಗ್ಬೇಕಾದ್ರೆ ಒಂದೇ ಒಂದು ನಮ್ಮ ಹಿಂದೆ ಬರೋದು, ಎಷ್ಟು ಒಳ್ಳೆಯವರಲ್ಲ, ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ರಲ್ಲ ಅನ್ನೋದೊಂದು ವರ್ಡ್ ಬರ್ತೈತಿ ಹೊರತು ನಮ್ಮ ಹಿಂದೆ ಯಾವ ಆಸ್ತಿ ಬಂಗಾರ ಏನು ಬರಲ್ಲ. ಬಟ್ ಇದ್ದಾಗ ಅದೆಲ್ಲ ಬೇಕೇ ಬೇಕು, ಅವಶ್ಯಕತೆ ಇರುತ್ತೆ, ಅದೆಲ್ಲ ಇದ್ದಾಗಂತೂ ಬೇಕು. ಎಲ್ಲನೂ ತೊಗೊಂಡು ಹೋಗಲ್ಲ ಅಂತ ಏನು ಮಾಡ್ದೇ ಇರೋಕ್ಕಾಗಲ್ಲ, ಅವಶ್ಯಕತೆ ಇದ್ದಷ್ಟು ಮಾಡ್ಕೊಳ್ಳಬೇಕಾಗತ್ತೆ ಫ್ರೆಂಡ್ಸು. ಹಿಂಗೆ ಇದು ಆಮೇಲೆ ಹೋಮ್ ಟೂರ್ ಮಾಡೋಕ್ಕೆ ಹೇಳ್ಯಾರ ಪಾಪ, ಅವರು 2-3 ದಿವಸ ಹೇಳ್ಯಾರ. ಹಾಗಾಗಿ ಮಾಡ್ತೀನಿ, ಸದ್ಯದರಲ್ಲೇ ಮಾಡ್ತೀನಿ, ಬಟ್ ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಮೊನ್ನೆ ಮಾಡಾಕತ್ತಿದ್ದೆ, ಮನೆ ಎಲ್ಲ ನೀಟಾಗಿತ್ತು. ಯಾವತ್ತದ ಹಬ್ಬದ ದಿವಸ, ಇದು ಮೊನ್ನೆ ರಾಮನವಮಿ ಇತ್ತು ನೋಡ್ರಿ, ಅವತ್ತು ಮನೆ ಎಲ್ಲ ನೀಟಾಗಿಟ್ಟಿದ್ದೆ. ಬಾ ನಮ್ಮಿತ್ತ ನೀವು ವಿಡಿಯೋ ಮಾಡು, ನಾನು ವಿಡಿಯೋ ಹೋಮ್ ಟೂರ್ ಮಾಡೋಣ ಅಂತಂದೆ. ಮಮ್ಮಿ ಇವತ್ತು ಬೇಡ ಮತ್ತೆ ಮಾಡೋಣ ಬಿಡು ಅಂತಂದ್ಲು. ಅವತ್ತಾಳ ರಾಮನವಮಿ ಏನೋ ಅಂದ್ಲು ಒಟ್ಟು, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ಅವತ್ತ ಮಾಡಿ ಹಾಕಿಬಿಡ್ತಿದ್ದೆ ನಾನು ಲೇಟ್ ಮಾಡೋಂಗಿಲ್ಲ. ಬಟ್ ನೋಡೋಣ, ಆದರೆ ಟ್ರೈ ಮಾಡ್ತೀನಿ, ನಾಳೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ನಾಳೆ ಮಾಡಿ ನಿಮ್ಮ ಜೊತೆಗೆ ಹೋಮ್ ಟೂರ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಬಟ್ ಅವು ಎಲ್ಲ ಈಗ ಭಾಳ ದಿವಸ ಆಯ್ತು, 2 ವರ್ಷ ಆಯ್ತು ನಾನು ಈ ಹೋಮ್ ಟೂರ್ ಮಾಡಿ. ನಾನು ಮಾಡ್ತೀನಿ, ಸದ್ಯದರಲ್ಲೇ ಮಾಡಿ ಶೇರ್ ಮಾಡ್ಕೊತೀನಿ, ಬೇಜಾರು ಮಾಡ್ಕೊಬೇಡ್ರಿ, ವೇಟ್ ಮಾಡಿರಿ ಅಷ್ಟೇ. ನಿಮ್ಮ ಜೊತೆಗೆ ಕೇಳ್ಕೊಳ್ಳೋದು
ನಾವ್ಯಾಗ ನಿಂತು ಬಂದೈತಿ ನೋಡ್ರಿ ಅಲ್ಲಿ. ಈಗ ನಾ ಮಾತಾಡಕತ್ತೀನಿ ನಾನು ಮಕ್ಕೊಳ್ಳಕ್ಕಿ. ಈಗ ನಾನು ಲೈಟ್ ಆಫ್ ಮಾಡಿ ಪಕ್ಕಕ್ಕೆ ಮಕ್ಕೊಂಡೆ ಅಂದ್ರೆ ನನ್ನ ಕೂಲ್ದ ಹಿಂಗೆ ಜಕ್ಕೊಂತ ನನಗೆ ಹಿಂಸೆ ಕೊಟ್ಕೊಂತ ಆಕಿ ನಿದ್ದೆ ಮಾಡಬೇಕು. ಏಟು ಹೊಡಿತಾ ಬಿಡ್ತಾಳೆ ಒಟ್ಟು ಕೂಲ್ದ ಜಕ್ಕಂತನ ಮಕ್ಕೊಂಡ್ರೆ ಆಕಿಗೆ ನಿದ್ದೆ ಬರುತ್ತೆ, ಇಲ್ಲಾಂದ್ರೆ ನಿದ್ದೆ ಬರೋಲ್ಲ. ಯಪ್ಪ ಹಿಂಗೆ ನಾವೇ ನೋಡ್ರಿ ಒಳ್ಳೆ ಒದ್ದಾಡಕತ್ತಾಳ. ಈಗಿನ ಇಲ್ಲದ ಹೊತ್ತಾಳ ಅಪ್ಪತ್ತಾಳ. ಈಗ ಫಂಕ್ಷನ್ಗೆ ಹೋಗಿ ಬಂದ ನಾನ್ ವೆಜ್ ತಿನ್ಬಾರ್ದಂತ ನಾ ಬರೀ ವೆಜ್ಜನೇ ಇರುತ್ತೆ ಬಿಡು, ವೆಜ್ ತಿನ್ಕೊಂಬರ್ತಾರಂತ ನಾ ಅನ್ಕೊಂಡೀನಿ. ಇವರು ವೆಜ್ಜು ನಾನ್ ವೆಜ್ ಎರಡು ತಿನ್ಕೊಂಬಂದಾರ. ವೆಜ್ ತಿಂದೇ ಇಲ್ಲ. ವೆಜ್ ಇದ್ದಿದ್ದಿಲ್ಲ ಇರ್ತೇನ ಇದ್ದಿದ್ದೇ ಇಲ್ಲ. ಮತ್ತು ಇನ್ನೇನು ಮಾಡೋಕ್ಕಲ್ಲ, ತಿಂದು ಬಂದಾರ, ಹೊರಗೆ ತಿಂದು ಬಂದಾರ ನಡೀತೈತಿ. ಮಂಗಳವಾರ ನಾನು ಮನ್ಯಾಗ ಮಾಡೋಕ್ಕೂ ಬಿಡಲ್ಲ, ತಿನ್ನೋಕ್ಕೂ ಬಿಡಲ್ಲ, ಶುಕ್ರವಾರ ಮಂಗಳವಾರ. ಓಕೆ ಫ್ರೆಂಡ್ಸ್, ವಿಡಿಯೋ ಇನ್ನೂ ಲೆಂತಿ ಆಗುತ್ತೆ ಹಿಂಗೆ ಮಾತಾಡ್ಕೊಂಡು ಕುಂತ್ರೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬರ್ ಹತ್ರ ಜಾಸ್ತಿ ಆಗ್ತಾನೇ ಇಲ್ಲ, ಒಂದು 3 ಬರ್ತಾ ಮರುದಿನ ಮತ್ತೆ ಹೋಗ್ತೈತೆ. ಅದು ಯಾಕೆ ಹಂಗೆ ಆಗತ್ತೈತಿ ನನಗೂ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.